ಈ ಸಮಯದಲ್ಲಿ ಕ್ರಿಸ್ಮಸ್ ಬಂದು ಎರಡು ಮಾತನ್ನು ಹಾಡ್ತಾರೆ. ಈ ಒಂದು ಕಾರ್ಯಕ್ರಮ ಮತ್ತು ನೂತನವಾದ ವರ್ಷದ ಶುಭಾಶಯಗಳು ನಾವು ತಿಳಿಸ್ತಾ ಇದ್ದೇವೆ. ಪ್ರಿಯ ಜನರೇ, 2000 ಕೆಳಗಡೆ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಮನುಷ್ಯನಾಗಿ ಶರೀರಧಾರಾಗಿ ಲೋಕಕ್ಕೆ ಬಂದಿದ್ದಾನೆ. ಯಾಕಂತ ಹೇಳಿದ್ರೆ ಮನುಷ್ಯರಿಗೆ ರಕ್ಷಣೆ ಕೊಡುವುದಕ್ಕಾಗಿ, ಮನುಷ್ಯರಿಗೆ ಸಮಾಧಾನ ಕೊಡುವುದಕ್ಕಾಗಿ, ಮನುಷ್ಯರ ಜೀವನದಲ್ಲಿ ಇರುವಂತ ಎಲ್ಲ ಪರಿಸ್ಥಿತಿಗಳನ್ನು ಆತನ ನೀಗಿಸಿ ಅವರನ್ನು ನಿತ್ಯ ರಾಜ್ಯ ಸೇರಿಸುವುದಕ್ಕಾಗಿ ಬಂದಿದ್ದಾನೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಆದರೆ ಈ ಲೋಕದಲ್ಲಿ ಬರುವುದಕ್ಕೆ ಪ್ರಾಮುಖ್ಯ ರಕ್ಷಣೆ. ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದಾಗಿ ಬಯಸುವನಾಗಿದ್ದಾನೆ. ಅದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ಈ ಲೋಕದಲ್ಲಿ ಇರುವಾಗ ಆತನು ಎಲ್ಲರಿಗೆ ಸುವಾರ್ತೆಯನ್ನು ಸಾರಿ ಎಲ್ಲರಿಗೆ ಪಾಪಗಳಿಂದ ರಕ್ಷಣೆ ಹೊಂದಿ ನಿತ್ಯ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ಆತನು ಬಯಸಿದ್ದಾನೆ. ಆದುದರಿಂದ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯ ಪಾಪಿಯಾಗಿದ್ದಾನೆ. ಪಾಪದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯ ಯಾವಾಗ ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೋ ಆಗ ಸಮಾಧಾನ, ಆಗ ಶಾಂತಿ, ಆಗ ರಕ್ಷಣೆ ಬರುತ್ತದೆ. ಆದುದರಿಂದ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮೆಲ್ಲರಿಗೂ ನಾವು ಹೇಳುವ ವಿಷಯವೆಂದರೆ, ಮನುಷ್ಯನ ಒಳಗಡೆ ಪಾಪ ಇರುವವರಿಗೆ ಸಮಾಧಾನ, ಶಾಂತಿ, ರಕ್ಷಣೆ ಇರುವುದಿಲ್ಲ. ಆದ್ದರಿಂದ ಮನುಷ್ಯ ಪಾಪದಿಂದ ಬಿಡುಗಡೆ ಮಾಡಬೇಕು. ಅದಕ್ಕೆ ಆತನ ಲೋಕಕ್ಕೆ ಶರೀರಧಾರಾಗಿ ಬಂದು 33 ವರ್ಷಗಳ ಜೀವಿಸಿ ನಮ್ಮ ಪಾಪಗಳಿಗೋಸ್ಕರ ಆತನ ಕಲ್ವರ ಕುರ್ಚಿಯಲ್ಲಿ ಆತನ ಮರಣ ಹೊಂದಿ ಸತ್ತೋಗಿ ಓಡಲ್ಪಟ್ಟು ಜೀವಂತನಾಗಿ ಎದ್ದು ಬಂದಿದ್ದಾರೆ. ಆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಯಾರು ಸ್ವೀಕಾರ ಮಾಡುತ್ತಾರೋ ಅವರಿಗೆ ರಕ್ಷಣೆ, ಅವರಿಗೆ ನಿತ್ಯ ಜೀವ, ಅವರಿಗೆ ಸಮಾಧಾನ ಸಿಗ್ತದೆ ಎಂಬುದಾಗಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೇವೆ. ನಿಮ್ಮೆಲ್ಲರೂ ದೇವರು ಆಶೀರ್ವದಿಸಲಿ. జన్మదినాన్ని జ్ఞాపకం చేసుకుంటూ ప్రభువా, ఈ గ్రామం అంతా కూడా ప్రభువా నీ పిల్లలకు మేమందరము కరపత్రికల ద్వారా నీ వాక్కు ద్వారా ప్రభువా ప్రతి ఒక్కరూ అయినా ఈ ప్రయాణంలో ప్రతి ఒక్కరు మీరు వాడుతున్న విధానాన్ని బట్టి మిమ్మల్ని స్తుతిస్తూ ఉన్నాం. చెప్పబడిన ప్రతి మాట, ఆయన అందింపబడిన ప్రతి మాట అనేక ఆత్మలు రక్షణలోకి వచ్చినట్టు సహాయం చేయండి ప్రభువా. గొప్ప కార్యము జరిగించమని ఇంతవరకు తోడుగా ఉంది ప్రభువా. ఈ పుణ్యను, ఈ యాత్రను ప్రభువా నీకు మహిమకరంగా, మాకు దీవెనకరంగా ఈ గ్రామంలో అనేకులు రక్షణలోకి వచ్చినట్టు అయినా ఈ కార్యం మీరు జయకరం చేసిన విధానాన్ని బట్టి మీకు స్తుతులు చెల్లిస్తున్నాం. ఆయన మొదటి కార్యం మీ చేతులకు చెప్తూ యేసు నామమున స్తుతిస్తున్నాం ప్రభువా. ಜಾತಿ ಧರ್ಮದಲ್ಲಿ ಎಲ್ಲ ಯೇಸು ಸ್ವಾಮಿ ಮಾನವನಾಗಿ ಹುಟ್ಟಿ ಬಂದು ಈ ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣ ಮಾಡಿ ಮಾನವನಾಗಿ ಹೋಗಿ ಮತ್ತೆ ಪುನಃ ಮತ್ತೆ ಹುಟ್ಟಿ ತಮ್ಮ ಧರ್ಮ, ತಮ್ಮ ಜನಾಂಗವನ್ನು ಸತತವಾಗಿ ಬೆಳೆಸುತ್ತಾ ಸತತವಾಗಿ ತಮ್ಮ ಜನಾಂಗವನ್ನು ಮುಂದುವರಿಸಿ ಆರ್ಥಿಕವಾಗಿ ಮುಂದುವರೆಯಲು ನಮ್ಮ ಜನಾಂಗಕ್ಕೆ ಏನೇನು ಯಾವ್ಯಾವ ಮರ ಸಮುದ್ರದಲ್ಲಿ ಬೀಳಂದ್ರೆ ಬೀಳುತ್ತಂತೆ. ಆ ಒಂದು ನಂಬಿಕೆ ಎಲ್ಲ ನಮ್ಮೆಲ್ಲರ ಇರಲಿ. ಸದಾ ದೇವರ ಆಶೀರ್ವಾದ ಇಡೀ ಜಗತ್ತಿಗೆ ಕರುಣಿಸಿದಂತೆ ಹೇಳ್ತಾ ದೇವರು